ಕನ್ನಡದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನಾನು ಅದನ್ನ ಕೇಳಲೇಬೇಕು ನೀವು, ಬಿಕಾಸ್ ಎಲ್ರಿಗೂ ಗೊತ್ತು ನೀವು ಗೋವಾದಲ್ಲಿ 14 years ನೀವು ಗೋವಾದಲ್ಲಿ ಇದ್ದು ಅದಾದ್ಮೇಲೆ ಕರ್ನಾಟಕಕ್ಕೆ ಬಂದಿದ್ದು ಅಂತ. ಸೊ ಕನ್ನಡ ಕಲಿಯೋದಕ್ಕೆ ಮನ್ಸಿರ್ಬೇಕು. ಫಸ್ಟ್ ಆಫ್ ಆಲ್ ಮನ್ಸಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಎಷ್ಟೊಂದು ಜನ ನಾವು ನೋಡ್ತೀವಿ ಮಾಡೋದಿಲ್ಲ ಕನ್ನಡ ಕಲಿಬೇಕು ಅಂತ. ಸೊ ನೀವು ಕನ್ನಡ ಕಲಿತು ಅದು ಇಷ್ಟು ಒಳ್ಳೆ ಕನ್ನಡ ನಮಗೂ ಇಂಥ ಚೆನ್ನಾಗಿ ಕನ್ನಡ ಮಾತಾಡ್ಕೊಂಡು ಸೊ ಇಷ್ಟೆಲ್ಲ ಒಂದಿಷ್ಟು ಸಾಧನೆ ಮಾಡಿದ್ದೀರಾ ಅಂತಂದ್ರೆ, ಸೊ ಗೋವಾಯಿಂದ ಇಲ್ಲಿ ಬಂದಾಗ ಎಷ್ಟು ಕಷ್ಟ ಆಗಿರಬಹುದು ನಿಮ್ಗೆ ಕನ್ನಡ ಕಲಿಯೋದಕ್ಕೆ, ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ಬೇಕಾಯ್ತು ನಿಮ್ಗೆ ಅಂತ? ನೋಡಿ, ಏನ್ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಏನೇ ಚಾಲೆಂಜ್ ಕೊಟ್ರು ಎದುರಿಸ್ಬಿಡ್ತೀವಿ. ಇವಾಗ ನನಗೆ ನೀನು ಹೊಸ ಭಾಷೆಯನ್ನ 1 ವರ್ಷದಲ್ಲಿ ಕಲ್ತ್ಬಿಟ್ಟು ಮಾತಾಡು ಅಂತಂದ್ರೆ ನನಗೆ ಕಷ್ಟ ಆಗ್ಬಹುದು. ಟ್ರೈ ಮಾಡ್ತೀನಿ ನಾನು, ಬಟ್ ಆ ಚಿಕ್ಕ ವಯಸ್ಸಲ್ಲಿ ಮಾಡಿದಷ್ಟು ಚೆನ್ನಾಗಿ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಆಗದೆ ಇರಬಹುದು. ಸೊ ಏನಾಗೋಯ್ತು, ನಾನು ಇಲ್ಲಿ ಬಂದಾಗ ಸ್ಕೂಲ್ಗೆ ನಮ್ಮ ತಂದೆ ಏನ್ ಮಾಡ್ಬಿಟ್ರು, ತುಂಬಾ ನಿರ್ದಯತನ ಅಂತ ಹೇಳ್ಬೋದು, ವಿತೌಟ್ ಎನಿ ಕನ್ಸಿಡ್ರೇಷನ್ ನಮ್ಮ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಒಂಚೂರು ಯೋಚನೆ ಮಾಡದೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಹಾಕ್ಬಿಟ್ರು ನಮಗೆ. ಸೊ ಅದು ನಾವು ತುಂಬಾ ಏನಂತಾರೆ 1 ವರ್ಷ ತುಂಬಾ ಕಷ್ಟಪಟ್ವಿ ನಾನು ನನ್ನ ತಂಗಿ. ಯಾಕೆಂದ್ರೆ ನಮ್ಗೆ ಕನ್ನಡ ಓದಕ್ಕೆ ಬರೆಯಕ್ಕೆ ಬರ್ತಾನೆ ಇರ್ಲಿಲ್ಲ. ಸೊ 1 ವರ್ಷದಲ್ಲಿ ಕಲಿಬೇಕು ಅದನ್ನ ಅಂದ್ರೆ ನಾವು ಏನ್ ಮಾಡಿದ್ವಿ, ಸಮ್ಮರ್ ಹಾಲಿಡೇಸ್ ಅಲ್ಲಿ 1 ದಿನಕ್ಕೆ 4-5 ಪೇಜ್ ಬರೆಯೋದು, ಕನ್ನಡ ಬರೆಯೋದು, ಆಮೇಲೆ ಕನ್ನಡ ಜೋರಾಗಿ ನ್ಯೂಸ್ ಪೇಪರ್ ಓದೋದು, ಇದನ್ನೆಲ್ಲ ಮಾಡ್ತಾ ಇದ್ವಿ. ಇನ್ನೂ ನನಗೆ ಅಷ್ಟು ಹಿಡಿತ ಸಿಕ್ಕಿಲ್ಲ ಕನ್ನಡದ ಮೇಲೆ ಅಂತ ಹೇಳ್ಬೇಕು. ನನಗಿನ್ನೂ ಕನ್ನಡ ನಿರರ್ಗಳವಾಗಿ ಮಾತಾಡೋದಕ್ಕೆ ಬರಲ್ಲ. ಒಂದೊಂದ್ಸಲ ಪದಗಳನ್ನ ಹುಡುಕ್ತಾ ಇರ್ತೀನಿ, ಇಂಗ್ಲಿಷಲ್ಲಿ ಈ ಪದ ಇದೆಯಲ್ಲ, ಇದಕ್ಕೆ ಏನಂತಾರೆ ಕನ್ನಡದಲ್ಲಿ ಅಂತ ತುಂಬಾ ಸಲ ಹುಡುಕ್ತೀನಿ ನಾನು. ಆದಷ್ಟು ಕನ್ನಡವನ್ನ ಮಾತಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮ್ಮ ಮನೇಲಿ ನಾವು ಕನ್ನಡನೇ ಮಾತಾಡೋದು, ಬಟ್ ಮನೇಲಿ ಕನ್ನಡನೇ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ಎಷ್ಟೋ ಸಲ ನಮ್ಗೆ ಒಂದ್ ವರ್ಡ್ ಹೊಳಿಲಿಲ್ಲ, ಒಂದ್ ಪದ ಹೊಳಿಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಇಂಗ್ಲಿಷ್ ಹೇಳ್ಬಿಡ್ತೀವಿ ನಾವು. ಅಲ್ಲಿ ನಾವು ಮನೇಲಿ ಮಾತಾಡ್ಬೇಕಾದ್ರೆ ಏನು ಇಂಗ್ಲಿಷ್ ಯಾಕೆ ಬಳಸ್ದೆ ಅಂತ ಯಾರು ಹೇಳಲ್ಲ. ಯಾವ ಭಾಷೆ ಅನುಕೂಲನೋ ಆ ಭಾಷೆಯಲ್ಲಿ ಮಾತಾಡ್ತಾ ಇರ್ತೀವಿ. ಆದ್ರೆ ಈ ತರ ನಿಮ್ ಜೊತೆ ನಾನು ಪಬ್ಲಿಕಲ್ಲಿ ಮಾತಾಡ್ಬೇಕಾದ್ರೆ ಆದಷ್ಟು ಕನ್ನಡವನ್ನೇ ಬಳಸ್ಬೇಕು ಅಂತ ಟ್ರೈ ಮಾಡ್ತೀನಿ, ಪ್ರಯತ್ನಿಸ್ತೀನಿ. ಒಂದೊಂದ್ಸಲ ಇಂಗ್ಲಿಷ್ ಪದಗಳು ನುಗ್ಗಿಬಿಡತ್ವೆ, ನುಗ್ಗದೇ ಇದ್ರು ಒಂದೊಂದ್ಸಲ ಹೊಳೆಯೋದಿಲ್ಲ ಕನ್ನಡದ ಪದ. ಯಾವುದೋ ಒಂದು ಬಹಳ ಏನಂತಾರೆ ಸ್ಪೆಸಿಫಿಕ್ ಆದ ಭಾವವನ್ನ ನಾವು ಹೇಳಬೇಕು ನಿಮ್ಗೆ, ಅದ್ರ ಬಗ್ಗೆ ಯೋಚನೆಯನ್ನ ನಿಮ್ಗೆ ತಿಳಿಸ್ಬೇಕು ಅಂದ್ರೆ ಅದಕ್ಕೆ ಸರಿಯಾದ ಪದ ಒಂದೊಂದ್ಸಲ ಹೊಳೆಯೋದಿಲ್ಲ. ಆಗ ಅದಕ್ಕೆ ಇಂಗ್ಲಿಷ್ ಪದನ ನಾನು ಯೂಸ್ ಮಾಡ್ಬಿಡ್ತೀನಿ. ಎಷ್ಟೋ ಸಲ ನನಗೆ ತುಂಬಾ ಜನ ಹೇಳಿದ್ದಾರೆ, ಏನ್ರಿ ಅಷ್ಟೊಂದು ಇಂಗ್ಲಿಷ್ ಮಾತಾಡ್ತೀನಿ. ಅವರಲ್ಲೆಲ್ಲ ಕ್ಷಮೆ ಕೇಳ್ತೀನಿ ನಾನು, ದಯವಿಟ್ಟು ಕ್ಷಮಿಸಿ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಂದು ಭಾಷೆಯನ್ನ ಮಾತಾಡಬೇಕಾದ್ರೆ ಸಂಪೂರ್ಣವಾಗಿ ಅದೇ ಭಾಷೆಯನ್ನ ಮಾತಾಡಿದ್ರೆ ಕೇಳೋಕ್ಕೂ ಹಿತವಾಗಿರುತ್ತೆ. ಇವತ್ತಿನ ಒಂದು ಜನರೇಷನ್ ಅಲ್ಲಿ ನಾನು ಹೇಳ್ತಾ ಇರೋದು, ಬಿಕಾಸ್ ಇವಾಗ ಕನ್ನಡ ಮಾತಾಡ್ತಾನೆ ಇಲ್ಲ ಅಂತ ಇರೋದಿಲ್ಲ, ಕನ್ನಡದ ಜೊತೆಗೆ ಇನ್ ಬಿಟ್ವೀನ್ ಇಂಗ್ಲಿಷ್ ಬಂದ್ರು ಕೂಡ ಒಂದಿಷ್ಟು ನಮಗೆ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರಿಗೇನು ಕರ್ನಾಟಕದಲ್ಲಿ ಕನ್ನಡ ಬರಲ್ವಾ, ಇಷ್ಟು ಇಂಗ್ಲೀಷ್ ಮಾತಾಡಿದ್ರೆ ಕನ್ನಡ ಶೋಗೆ ಯಾಕೆ ಬರಬೇಕಿತ್ತು, ಹಂಗೆ ಒಂದಿಷ್ಟು ಕಮೆಂಟ್ಸ್ ಬಂದಿರತ್ತೆ. ಸೊ ನೀವು ಐ ಹೋಪ್ ನೀವು ಅದನ್ನ ಕಮೆಂಟ್ಸನ್ನು ನೋಡಿರ್ತೀರ. ಸೊ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಒಂದು ಸ್ವಲ್ಪ ಡಿಮೋಟಿವೇಟ್ ಮಾಡ್ದಂಗೆ ಆಗತ್ತಾ? ಆ ಥರದ್ದೇನಾದರೂ ಫೀಲ್ ಮಾಡ್ಕೊಳ್ತೀರಾ ನೀವು ಹೇಗೆ ಅಂತ? ನೋಡಿ, ಒಂದಂದ್ರೆ ನೀವು ಸ್ವಲ್ಪ ಉದ್ದೇಶವನ್ನ, ಅವರು ಬರೆಯೋರು ಸ್ವಲ್ಪ ಉದ್ದೇಶವನ್ನ ನೋಡ್ಬಿಟ್ರೆ, ಇವಾಗ ಮಾತಾಡೋರಿಗೆ ಕನ್ನಡ ಮಾತಾಡಬೇಕು ಅನ್ನೋ ಉದ್ದೇಶ ಇದ್ದಾಗ, ಕೆಲವು ಸಲ ಪದಗಳು ಹೊಳಿದೇ ಇದ್ದಾಗ ಅವ್ರಿಗೆ ಏನು ಅನುಕೂಲವಾಗಿರುವಂತ ಭಾಷೆಯಲ್ಲಿ ಅವರು ಮಾತಾಡ್ಲೇಬೇಕಾಗತ್ತೆ. ಪಾಪ ಅವ್ರು ನಿಮಗೆ ಕನ್ವೆ ಮಾಡ್ಬೇಕಲ್ಲ, ಏನೋ ಒಂದು ನಿಮಗೆ ತಲುಪಿಸ್ಬೇಕು ಅವರ ಯೋಚನೆಗಳನ್ನ. ಅಂದ್ರೆ ಒಂದೊಂದ್ಸಲ ಆ ಕನ್ನಡದ ಪದ ಹೊಳಿದೇ ಇದ್ದಾಗ ಇಂಗ್ಲಿಷೋ ಅಥವಾ ಅವ್ರಿಗೆ ಯಾವುದು ಲ್ಯಾಂಗ್ವೇಜ್ ಅನುಕೂಲ ಆಗುತ್ತೋ ಅದ್ರಲ್ಲಿ ಮಾತಾಡ್ತಾರೆ. ಅಂಥ ಸಮಯದಲ್ಲಿ ನೀವು ತೀರಾ ಕೋಪಿಸ್ಕೊಳ್ಳೋದು ಅಂದ್ರೆ ನನಗೆ ಅದು ಸರಿ ಹೊಂದೋದಿಲ್ಲ. ಬಟ್ ಕೆಲವ್ರು ಏನಂದ್ರೆ, ಐ ಡೋಂಟ್ ವಾಂಟ್ ಟು ಟಾಕ್ ಕನ್ನಡ, ಅಂದ್ರೆ ಕನ್ನಡ ಮಾತಾಡಿದ್ರೆ ಇಟ್ ಇಸ್ ಅ ಲಿಟಲ್ ಏನಂತಾರೆ ಅನ್ಕೂಲ್ ಅನ್ನೋದಿದೆಯಲ್ಲ, ಅದು ನಾನು ನಂಬೋದಿಲ್ಲ. ಯಾವುದೇ ಭಾಷೆ ಆಗ್ಲಿ ಅದು ಕೂಲ್ ಅನ್ಕೂಲ್ ಇದೆಲ್ಲ ನಾನು ನಂಬೋದಿಲ್ಲ. ಇಂಗ್ಲಿಷ್ ಮಾತಾಡಿದ್ರೆ ಹೌದು, ಅದು ಒಂಥರ ಏನಂತಾರೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಲ್ವಾ, ಓಕೆ ಫೈನ್. ಒಂದೊಂದ್ಸಲ ಕನ್ನಡದಲ್ಲಿ ಪದಗಳು ಹೊಳಿದೇ ಇದ್ದಾಗ ನಾನು ಇಂಗ್ಲಿಷ್ ಬಳಸ್ತೀನಿ ಹೊರತು ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಕನ್ನಡ ಈ ಕಾರಣಕ್ಕಲ್ಲ. ಯಾಕೆಂದ್ರೆ ನಾನು ಜೀವನ ನಡೆಸ್ತಾ ಇರೋದೇ ಕನ್ನಡದಿಂದ. ನನ್ನ ಜೀವನ ನಡೀತಾ ಇರೋದು ನನ್ನ ಅಂತರಾತ್ಮದ ಭಾಷೆ ಕನ್ನಡ. ಬಟ್ ನಾನು ಎಷ್ಟೋ ವರ್ಷಗಳ ಕಾಲ
ಚಿಕ್ಕ ವಯಸ್ಸಿನಲ್ಲಿ ನಾನು ಮೈ ಚೈಲ್ಡ್ಹುಡ್ ಇಯರ್ಸ್ ನಾನು ಬೇರೆ ಕಡೆ ಕಳೆದಿದ್ರಿಂದ ಆ ಭಾಷೆ ತಕ್ಷಣ ಬಂದ್ಬಿಡುತ್ತೆ ಮನಸ್ಸಿಗೆ. ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾತಾಡೋಕ್ಕೆ ಒಂದೊಂದ್ಸಲ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂಥ ಸಮಯದಲ್ಲಿ ತಾಳ್ಮೆ ಇರಬೇಕು ಅಂತ ನಾನು ಪ್ರೇಕ್ಷಕರಲ್ಲಿ ವಿನಂತಿಸ್ಕೊಳ್ತೀನಿ. ಓಕೆ, ಸೊ ಈಗ ನಿಮ್ಮ ಕಾನ್ಸರ್ಟಿಗೆ ನಾನು ಬಂದು ಮಾತಾಡೋದಾದ್ರೆ, ಬಿಕಾಸ್ ಎಷ್ಟೊಂದು ಕಾನ್ಸರ್ಟ್ ಕೊಟ್ಟಿದ್ದೀರಾ ನೀವು, ಇಂಡಿಯಾದಲ್ಲಾಗಿರ್ಬೋದು, ಔಟ್ ಆಫ್ ಕಂಟ್ರಿಲಾಗಿರ್ಬೋದು. ಸೊ ಇಷ್ಟೆಲ್ಲ ಕೊಡೋವಾಗ ಒಂದು ಯಾವುದಾದ್ರೂ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇಲ್ಲ ನಿಮ್ಮ ಕಡೆಯಿಂದ ಆಗಿರುತ್ತೆ, ಇಲ್ಲ ಟೆಕ್ನಿಷಿಯನ್ ಕಡೆಯಿಂದ ಆಗಿರುತ್ತೆ. ಸೊ ಈ ಥರದ್ದೊಂದು ಸಿಚುವೇಶನ್ನು ಸಿಂಗರ್ಸಿಗೆ ಬಂತು ಅಂದರೆ ಅವ್ರು ಹೇಗೆ ಮ್ಯಾನೇಜ್ ಮಾಡ್ಬೋದು? ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದೆಯಾ ನಿಮ್ಮ ಒಂದು ಕಾರ್ಯಕ್ರಮಗಳಲ್ಲಿ? ಆ ಥರದ್ದು ಎಕ್ಸ್ಪೀರಿಯನ್ಸ್ ಇದ್ದರೆ ಹೇಳ್ಕೊಳೋಕೆ ಇಷ್ಟಪಡ್ತೀರಾ ನೀವು ಅಂತ? ಕಾರ್ಯಕ್ರಮಗಳಲ್ಲಿ ಏನು ಗೊತ್ತಾ, ಒಂದೊಂದು ಕಾರ್ಯಕ್ರಮ ಒಂದೊಂದು ಥರ ಇರುತ್ತೆ. ಒಂದೊಂದು ಕಾರ್ಯಕ್ರಮದ ಚಾಲೆಂಜ್ ಒಂದೊಂದು ಥರ ಇರುತ್ತೆ. ಒಂದೊಂದು ಸಲ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್, ನಾವು ಊಹಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಸಿಗುತ್ತೆ. ಒಂದೊಂದು ಸಲ ನಾವು ನಂಬಕ್ಕೆ ಆಗಲ್ಲ ಅಂಥ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಸೊ ಎರಡೂ ಇರುತ್ತೆ. ಕೆಲವು ಸಲ ತುಂಬ ನಾರ್ಮಲ್ ಆಗೂ ಇರುತ್ತೆ, ಕೆಲವು ಸಲ ಅತ್ಯದ್ಭುತವಾಗಿರುತ್ತೆ. ಒಂದೊಂದು ಕಾರ್ಯಕ್ರಮನೂ ಒಂದೊಂದು ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನಾನು. ಕಲಾವಿದರಾಗಿ ನಾನು ಏನು ಹೇಳೋದಂದರೆ, ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ನಾನು ವಾಟ್ ಡು ಐ ಎಕ್ಸ್ಪೆಕ್ಟ್, ನಾನು ಏನನ್ನ ಅಪೇಕ್ಷೆ ಮಾಡ್ತೀನಿ ಅಂದರೆ, ಆರ್ಗನೈಸರ್ಸಿಂದ, ನಾನು ಪ್ರೇಕ್ಷಕರಿಂದ ಅಂತ ಹೇಳ್ತಾ ಇಲ್ಲ, ಆರ್ಗನೈಸರ್ಸಿಂದ ಒಂದು ನಾವೇನೋ ಒಂದು ಮಾತಾಡಿರ್ತೀವಿ, ಒಂದು ಯಾವುದೋ ಒಂದು ಒಪ್ಪಂದ ಮಾಡ್ಕೊಂಡಿರ್ತೀವಿ, ನಿಮ್ಗೆ ಇಷ್ಟು ಪೇಮೆಂಟ್ ಕೊಡ್ತೀವಿ ಅಥವಾ ನಾವು ಇದನ್ನ ನೋಡ್ಕೊಳ್ತೀವಿ, ನೀವು ಅಲ್ಲಿ ಬಂದಾಗ ನಾವು ಈ ವ್ಯವಸ್ಥೆಗಳನ್ನ ಮಾಡ್ತೀವಿ ಅಂತ ಅವರು ನಮಗೆ ಪ್ರಾಮಿಸ್ ಮಾಡಿರ್ತಾರೆ. ನಾವು ಅವ್ರಿಗೇನೋ ಒಂದು ಪ್ರಾಮಿಸ್ ಮಾಡಿರ್ತೀವಿ. ಮೊದಲನೇದಾಗಿ ಆ ಒಪ್ಪಂದವನ್ನ ಇಬ್ರು ನಿಭಾಯಿಸ್ಬೇಕು. ಅಷ್ಟಾಗ್ಬಿಟ್ರೆ 90% ಏನೂ ತೊಂದರೆ ಇಲ್ಲ. ಅದೊಂದು. ಎರಡನೇದು, ಇಬ್ಬರು ಒಬ್ರಿಗೊಬ್ರು ಗೌರವದಿಂದ ನಡ್ಸ್ಕೊಳ್ಬೇಕು. ಗೌರವ ಇರಬೇಕು. ನನ್ನ ಬಗ್ಗೆ ಅವ್ರಿಗೆ ಗೌರವ ಇರಬೇಕು, ಅವ್ರ ಬಗ್ಗೆ ನನಗೆ ಗೌರವ ಇರಬೇಕು, ಮತ್ತು ಮಾತಿನಲ್ಲಿ ಅದು ಕಾಣಿಸ್ಬೇಕು. ಅದು ನಿಮಗೆ ಗೌರವ ಇದೆ, ನೀವು ಕಾಳಜಿ ಇದೆ ನಿಮಗೆ ಅವರ ಕಲಾವಿದ್ರ ಬಗ್ಗೆ, ಹಾಗೆ ಕಲಾವಿದ್ರಿಗೂ ಆರ್ಗನೈಸರ್ ಬಗ್ಗೆ ಕಾಳಜಿ ಇದೆ ಅನ್ನೋದು, ಒಬ್ರ ಬಗ್ಗೆ ಒಬ್ರಿಗೆ ಗೌರವ ಇದೆ, ಆ ಥರ ಅವ್ರು ಮಾತಾಡ್ತಿದ್ದಾರೆ ಅಂತಂದರೆ ಇನ್ನೇನು ತೊಂದರೆ ಇಲ್ಲ, ಇನ್ನೇನು ತೊಂದರೆನೂ ಇರೋದಿಲ್ಲ. ಮತ್ತೆಲ್ಲ ಕೆಲವು ಸಲ ಏನಾಗ್ಬಿಡುತ್ತೆ, ಕಾರ್ಯಕ್ರಮಕ್ಕೆ ಹೋದಾಗ ಮಳೆ ಬಂದ್ಬಿಡುತ್ತೆ, ಇನ್ನು 3/4 ಗಂಟೆ ಬಿಟ್ಟು ಸ್ಟಾರ್ಟ್ ಮಾಡಿ ಅಂತಾರೆ. ಓಕೆ, ನಾವು ವೇಟ್ ಮಾಡ್ತೀವಿ. ಅಥವಾ ಚೀಫ್ ಗೆಸ್ಟ್ ಬರಬೇಕು ಮೇಡಮ್, ನೀವು ಇನ್ನೊಂದು ½ an hour ವೇಟ್ ಮಾಡಿ ಅಂತಾರೆ. ಓಕೆ, ವೇಟ್ ಮಾಡ್ತೀವಿ. ಸಾರಿ, ಹೋಟೆಲ್ ರೂಮ್ ನಾವು ಬುಕ್ ಮಾಡಿದ್ವಿ, ಅವರೇನೋ ತೊಂದರೆ ಆಗ್ತಿದೆ ಅಂತಾರೆ, ನಾವು ಬೇರೆ ಅರೇಂಜ್ ಮಾಡ್ತಾ ಇದೀವಿ, ಒಂದು ಅರ್ಧ ಗಂಟೆ ವೇಟ್ ಮಾಡಿ ಅಂತಾರೆ. ಓಕೆ, ವೇಟ್ ಮಾಡ್ತೀವಿ. ಈ ಥರದ್ದೆಲ್ಲ ಏನೇನೋ ಅಂದರೆ ನಾನು ಹೇಳ್ತಾ ಇರೋದು ಇದು 1-2 100 ಈ ಥರ ಚೇಂಜಸ್ ಇರುತ್ತೆ ಕಾರ್ಯಕ್ರಮಕ್ಕೆ ಹೋದಾಗ. ಎಲ್ಲ ಓಕೆ, ಆದರೆ ನಿಮಗೆ ನಮ್ಮ ಬಗ್ಗೆ ಗೌರವ ಇದೆ, ನಮಗೆ ನಿಮ್ಮ ಬಗ್ಗೆ ಗೌರವ ಇದೆ, ಇಷ್ಟು ನಮಗೆ ನಂಬಿಕೆ ಇದು ಬಿಟ್ರೆ ಈ ಥರ ನಡ್ಕೊಂಡ್ರೆ ಇನ್ಯಾವ ಪ್ರಾಬ್ಲಮು ಆಗಲ್ಲ. ಓಕೆ, ದಟ್ಸ್ ಆಲ್. ಅಂದರೆ ಒಂದ್ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದ್ಸಲ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾವು ಕರ್ನಾಟಕದಲ್ಲಿ. ಅಲ್ಲಿ ಹೋದಾಗ ಒಂದು 3,000 ಜನ ಸೇರಿದ್ರು. ಹಳ್ಳಿಗಳಿಂದ ಎಲ್ಲ, ಅಕ್ಕಪಕ್ಕದ ಹಳ್ಳಿಯಿಂದ ಎಲ್ಲ ಬಂದು ಒಂದು ಓಪನ್ ಏರ್ ಇದರಲ್ಲಿ ಬಹಳ ಸುಂದರವಾಗಿತ್ತು. ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬರಕ್ಕೆ ಪ್ರಾರಂಭ ಆದರೆ ನಮ್ಮದು ವಾದ್ಯಗಳೆಲ್ಲ ಎಷ್ಟೋ ಎಲೆಕ್ಟ್ರಾನಿಕ್ ಎಲ್ಲ ಇರುತ್ತೆ, ನಮ್ಮ ಸೌಂಡ್ ಸಿಸ್ಟಮ್ ಇರುತ್ತೆ, ಅದಕ್ಕೆ ನಾವು ತಕ್ಷಣ ಸ್ಟಾಪ್ ಮಾಡಿಬಿಟ್ವಿ. ಓಕೆ, ಅವ್ರು ಬಂದು ಹೇಳಿದ್ರು, ಮೇಡಮ್ ಅಕ್ಕಪಕ್ಕದ ಹಳ್ಳಿಯಿಂದ ಎಲ್ಲ ಬಂದಿದ್ದಾರೆ ಜನ, ನೀವು ಕಾರ್ಯಕ್ರಮ ನಿಲ್ಸೋಂಗಿಲ್ಲ. ನಾವು ಹೇಳಿದ್ವಿ, ಇಲ್ಲ ಬಟ್ ನಮ್ಮ ವಾದ್ಯಗಳು ಹಾಳಾಗೋಗುತ್ತೆ, ಇದು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡಿರುವಂಥ ವಾದ್ಯಗಳು ಹಾಳಾಗೋಗುತ್ತೆ. ನಾ ಹೇಳಿದೆ, ನಾನು ಒಬ್ಬಳೇ ನಿಂತ್ಕೊಂಡು ಮಳೆನಲ್ಲಿ ಹಾಡ್ಬೋದು, ವಾದ್ಯಗಳಿರೋದಿಲ್ಲ, ಪರವಾಗಿಲ್ವ? ಇಲ್ಲ ಮೇಡಮ್, ನಮಗೆ ಒಂಥರ ಸಂಗೀತ ಸಂಜೆ ಹೇಳಿದೀವಿ ನಾವು. ಮತ್ತೆ ನಾವು ಹೇಳಿದ್ವಿ, ಏನು ಮಾಡೋದು, ನಮಗೆ ನೋಡಿ ಮೇಲ್ಗಡೆ ಏನೂ ಇದಿಲ್ಲ, ಮಳೆ ಬರ್ತಾ ಇದೆ, ಏನು ಮಾಡೋದು, ನಮ್ಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಮೇಡಮ್. ಆಯಿತು, ವೆಯ್ಟ್ ಮಾಡಿದ್ವಿ ಅರ್ಧ ಗಂಟೆ. ಅವರು ಹೋಗಿ ಟಾರ್ಪಾಲ್ ತೊಗೊಂಬಂದರು, ಒಂದು 10 ಟಾರ್ಪಾಲ್ ತೊಗೊಂಬಂದರು. ವೆಹಿಕಲ್ಗೆಲ್ಲ ಹಾಕ್ತಾರಲ್ಲ, ತಂದು ಒಂದು 20 ಜನ ನಮ್ಮ ಸುತ್ತಲೂ ನಿಂತು ಟಾರ್ಪಾಲ್ ಹಿಡಿದ್ರು ನಮ್ಮ ಮೇಲೆ. ಅವ್ರು ಟಾರ್ಪಾಲ್ ಹಿಡಿದ್ರು, ನಾವು ಅದ್ರ ಕೆಳಗಡೆ ಕೂತ್ಕೊಂಡು 2.5 ಗಂಟೆ ಕಾರ್ಯಕ್ರಮ ಮಾಡಿದ್ವಿ. ನೀವೇ ಯೋಚನೆ ಮಾಡಿ, ಇದು ಯಾರ ಪ್ರೀತಿ, ಎಷ್ಟು ಪ್ರೀತಿ. ಜನ ಮಳೆಯಲ್ಲಿ ಕೂತು 2 ಗಂಟೆ ಕಾರ್ಯಕ್ರಮ ಕೇಳಿಸ್ಕೊಂಡ್ರು. ಅವ್ರಿಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಮಳೆನಲ್ಲೇ ಕೂರ್ತೀವಿ ನಾವು ಅಂತ. ಜನ ಕೂತ್ರು. ಈ ಜನ ನಮ್ಮ ಸುತ್ತಲೂ ಇದ್ದವರು 2 ಗಂಟೆ ಆ ಇದನ್ನ ಹಿಡ್ಕೊಂಡ್ರು.
ಇಟ್ಸ್ ನಾಟ್ ಸಿಂಪಲ್ ಅಲ್ವಾ. ಹೌದು ಹೌದು. ನಾವು ಅದ್ರ ಕೆಳಗೆ ಕೂತ್ಕೊಂಡು ಹಾಡಿದ್ವಿ. ಹ್ಮ್. ಇದು ಒಂಥರ ಅಂತ ಏನಂತಾರೆ, ಮ್ಯಾಜಿಕಲ್ ಈವ್ನಿಂಗ್. ಇದಕ್ಕೆ ಎಲ್ರ ಬಗ್ಗೆನೂ ಪ್ರೀತಿ ಇರಬೇಕು, ಇದಾಗೋದಕ್ಕೆ ಗೌರವ ಇರಬೇಕು, ತಾಳ್ಮೆ ಇರಬೇಕು. ಇದಾದಾಗ ಇಂಥ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಇನ್ನು ಎಷ್ಟೋ ಸಲ ಏನಾಗಿರುತ್ತೆ, ನಾವು ಒಂದು ಬಡ್ಜೆಟ್ ಒಪ್ಕೊಂಡಿರ್ತಾರೆ, ಅದನ್ನು ಕೊಡೋದಕ್ಕೆ ಎಷ್ಟೋ ದಿನ ಮಾಡ್ತಾರೆ. ನಾವು ಕೇಳಬೇಕು. ಆಮೇಲೆ ಅವರು ಆಯಿತು ಮೇಡಮ್ ಇನ್ನೊಂದು ಚೂರು ಕಡಿಮೆ ಮಾಡಿಬಿಡಿ, ಕಾರ್ಯಕ್ರಮ ಮುಗಿದು 1 ತಿಂಗಳಾಗಿರುತ್ತೆ, ಆಮೇಲೂ ಚೌಕಾಸಿ ಮಾಡ್ತಾ ಇರ್ತಾರೆ. ಈ ಥರದ್ದೆಷ್ಟೋ ಕಹಿ ಅನುಭವಗಳು ಇದೆ. ಬಟ್ ಹೆಚ್ಚಾಗಿ ಒಳ್ಳೆಯ ಅನುಭವಗಳೇ ನನಗಾಗಿರೋದು. ಆ್ಯಂಡ್ ನಾ ಹೇಳ್ದಂಗೆ ಒಂದೊಂದು ಕಾರ್ಯಕ್ರಮನೂ ಒಂದೊಂದು ಥರ ಇರುತ್ತೆ. ಅದರಲ್ಲಿ ಏನು ಆಗತ್ತೆ ಅಂತ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದೇ ಪ್ರತಿ ಸಲ ನಾವು ಅದಕ್ಕೆ ಕಲಾವಿದ್ರಿಗೂ ಒಂದು ಲೈವ್ ಶೋ ಅಂದಾಗ ಅದರ ಚಾಲೆಂಜೇ ಬೇರೆ. ಪ್ರತಿ ಸಲ ಬೇರೆ ಬೇರೆ ಥರ ಇರತ್ತಲ್ವ? ಬೇರೆ ಥರ ಇರುತ್ತೆ.